ರಾಜಧಾನಿ ಬೆಂಗಳೂರಿಗಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ರು. ಬಡವರ ಅನುಕೂಲಕ್ಕಾಗಿ ನಿರ್ಮಾಣವಾದ ಆಸ್ಪತ್ರೆಯನ್ನ ಉದ್ಘಾಟಿಸಿದ್ರು. ಯಾವುದು ಆಸ್ಪತ್ರೆ? ಈ ಸ್ಟೋರಿ ನೋಡಿ. ವಿಶ್ವೇಶತೀರ್ಥ ಸ್ಮಾರಕ ಆಸ್ಪತ್ರೆ ಲೋಕಾರ್ಪಣೆ. ಗೃಹ ಸಚಿವ ಅಮಿತ್ ಶಾ ಅವರಿಂದ ಉದ್ಘಾಟನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಬೆಂಗಳೂರಿಗೆ ಆಗಮಿಸಿದ್ರು. ಮಾರತಳ್ಳಿಯಲ್ಲಿರೋ ಉಡುಪಿ ಪೇಜಾವರ ಮಠದ ದಿವಂಗತ ಶ್ರೀ ವಿಶ್ವೇಶತೀರ್ಥ ಹೆಸರಲ್ಲಿ ಆರಂಭಿಸಿರೋ ಮೆಮೋರಿಯಲ್ ಆಸ್ಪತ್ರೆ ಉದ್ಘಾಟಿಸಿದ್ರು. ಪೇಜಾವರ ಶ್ರೀ ಸಮಾಜ ಸೇವೆ ಹಾಡಿ ಹೊಗಳಿದ್ರು. ಇದೇ ವೇಳೆ ಶ್ರೀಗಳ ಜೊತೆಗಿನ ತಮ್ಮ ಒಡನಾಟವನ್ನು ನೆನೆದ್ರು. प्रसन्नता है कि बेंगलोर के हृदय के अंदर गरीब दर्दियों के लिए, समाज के निचले तबके के लोगों के लिए मुफ्त इलाज का एक आधुनिक सेंटर वर्षों तक लोगों की सेवा करेगा। मैं इसके लिए मठ के सभी कर्ता धर्ता को बहुत बहुत अभिनंदन करना चाहता हूँ। ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಸಿಎಂ ಯಡಿಯೂರಪ್ಪ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿದ್ದರು. ಬೆಂಗಳೂರಿನಲ್ಲಿ ಬಡ ರೋಗಿಗಳ ಅನುಕೂಲಕ್ಕಾಗಿ ಅತ್ಯಾಧುನಿಕ ಆಸ್ಪತ್ರೆ ಶುರುವಾಗಿದೆ. ಈ ಮಟ್ಟಕ್ಕೆ ನಮ್ಮ ಸರ್ಕಾರ ಸಾಕಷ್ಟು ಅನುದಾನ ನೀಡಿದ್ದೇವೆ ಅಂದ್ರು ಮಾಜಿ ಸಿಎಂ ಯಡಿಯೂರಪ್ಪ. ಡಾಕ್ಟರ್ ಬಿ.ಎಸ್. ಆಚಾರ್ಯರ ಕಾಲದಲ್ಲಿ ಮಂಜೂರಾಗಿ ನಿರ್ಮಾಣಗೊಂಡಿರುವ ಸಹ ಯೋಜನೆಗೆ ಬಾಕಿ ಇದ್ದ ಸುಮಾರು 6 ಕೋಟಿ ಅನುದಾನವನ್ನು ನಾನು ಮುಖ್ಯಮಂತ್ರಿಯಾಗಿ ಬಿಡುಗಡೆ ಮಾಡಿದ್ದೆ. ವಿಶ್ವೇಶತೀರ್ಥ ಸ್ಮಾರಕ ಆಸ್ಪತ್ರೆ ಲೋಕಾರ್ಪಣೆಗೊಂಡಿದ್ದು ಬಡ ಜನರಿಗೆ ಅತ್ಯುತ್ತಮ ವೈದ್ಯಕೀಯ ಸೇವೆ ಲಭ್ಯವಾಗಿರುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಹಾರೈಸುತ್ತೇನೆ. ಒಟ್ನಲ್ಲಿ ಕೇವಲ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶವೇ ಮೆಚ್ಚುವಂತ ಕಾರ್ಯವನ್ನು ಉಡುಪಿ ಮಠ ಪೇಜಾವರ ಶ್ರೀಗಳು ಮಾಡಿದ್ದಾರೆ. ಇಂಥ ಸಂತರ ಹೆಸರಿನಲ್ಲಿ ಶುರುವಾದ ಮೆಮೋರಿಯಲ್ ಆಸ್ಪತ್ರೆ ಬಡ ಜನತೆಗೆ ಸಹಕಾರಿಯಾಗಲಿ. ಶರಣು ಹಂಪಿ, ನ್ಯೂಸ್ 18. ನೀವು ಯಾವಾಗಲೂ ಇಯರ್ಫೋನ್, ಇಯರ್ಬಡ್ಸ್ ಬಳಕೆ ಮಾಡಿ ಡಿಜೆ ಹಾಗೂ ಅಬ್ಬರದ ಮ್ಯೂಸಿಕ್ ಅನ್ನ ಕೇಳ್ತೀರಾ? ಯಾವಾಗಲೂ ಇಯರ್ಫೋನ್ ಅನ್ನ ಬಳಕೆ ಮಾಡ್ತೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಆರೋಗ್ಯ ಇಲಾಖೆ ಅಚ್ಚರಿಯ ಮಾಹಿತಿಯನ್ನ ಹೊರಹಾಕಿದೆ. ಇಯರ್ಫೋನ್, ಹೆಡ್ಫೋನ್ ಬಳಸೋರೆ ಎಚ್ಚರ. ಅತಿಯಾಗಿ ಬಳಸಿದ್ರೆ ಕಿವಿ ಸಮಸ್ಯೆಯಂತೆ ಹುಷಾರ್. ಎಸ್, ಯಾವಾಗಲೂ ಹೆಡ್ಫೋನ್, ಇಯರ್ಬಡ್ಸ್ ಹಾಗೂ ಡಿಜೆ ಸೌಂಡ್ನಿಂದ ಯುವ ಜನತೆ ಶ್ರವಣ ಸಮಸ್ಯೆಗೆ ಗುರಿಯಾಗ್ತಿದ್ದಾರೆ. ರಾಜ್ಯದಲ್ಲಿ 48 ಲಕ್ಷ ಯುವಕ ಯುವತಿಯರು ಈ ಶ್ರವಣ ಸಮಸ್ಯೆಗೆ ತುತ್ತಾಗ್ತಿರುವ ಆತಂಕಕಾರಿ ಮಾಹಿತಿಯನ್ನ ಆರೋಗ್ಯ ಇಲಾಖೆ ನೀಡಿದೆ. ಈ ವಿಚಾರವನ್ನ ಕೇಂದ್ರ ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ಇಯರ್ಬಡ್ಸ್ ಅಥವಾ ಬ್ಲೂಟೂತ್ ಅನ್ನ ಜನರು 2 ಗಂಟೆಗಳಿಗಿಂತ ಕಡಿಮೆ ಬಳಸಬೇಕು ಅಂತ ಸಾರ್ವಜನಿಕರಿಗೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಹೆಚ್ಚು ಸೌಂಡ್ ಬಳಕೆ ಬೇಡ, ಸಂಗೀತವನ್ನ ಅಥವಾ ಶಬ್ದವನ್ನ ಕಡಿಮೆ ಡಿಸಿಬಲ್ನೊಂದಿಗೆ ಆಲಿಸಿ ಎಂದು ಹೇಳಿದೆ. ಜಾಸ್ತಿ ಹೊತ್ತು ನಾವು ಶ್ರವಣ ಯಂತ್ರಗಳು ಅಂದರೆ ಕಿವಿ ಹೆಡ್ಫೋನ್ಸು, ಇಯರ್ಫೋನ್ಸು, ಬ್ಲೂಟೂತ್ ಇಯರ್ಫೋನ್ಸು ಅವೆಲ್ಲ ಬಳಸ್ತಾ ಇದ್ರೆ ನಮಗೆ ದಿನಕ್ರಮೇಣ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ ನಾವು. ಅಂದರೆ ಶಬ್ದ ಯಾವಾಗಲೂ ತರಂಗಗಳು ಕಂಟಿನ್ಯೂಸ್ ಆಗಿ ನಮ್ಮ ಕಿವಿ ಮೇಲೆ ಬೀಳ್ತಾನೆ ಇರೋದ್ರಿಂದ ನಮಗೆ ಕಿವಿಯಲ್ಲಿ ಕೇಳಿಸುವ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಹೈ ಲೆವೆಲ್ ಫ್ರೀಕ್ವೆನ್ಸಿಯಲ್ಲಿ ನಮಗೆ ಕಿವಿ ಕೇಳಿಸೋದು ಕಮ್ಮಿ ಆಗ್ತಾ ಹೋಗುತ್ತೆ. ಅದು ತಕ್ಷಣಕ್ಕೆ ಕಾಣಿಸೋದಿಲ್ಲ. ಈಗ ಸದ್ಯಕ್ಕೆ ಜಾಸ್ತಿ ದಿನ ಬಳಸೋದ್ರಿಂದ ಟೆಂಪರರಿ ಶಿಫ್ಟ್ ಅಂತ ಆಗುತ್ತೆ. ಇಯರ್ಫೋನ್ಸ್ ಆಗಲಿ ಯಾವುದೇ ಕಿವಿಯನ್ನು ಯೂಸ್ ಮಾಡೋ ಯಂತ್ರಗಳನ್ನ ಬಳಸುವಾಗ ಅದರ ಯೂಸ್ ಮಾಡುವಂಥ ಟೈಮನ್ನು ಲಿಮಿಟ್ ಮಾಡ್ಕೋಬೇಕು. ಕಿವುಡುತನದ ಪ್ರಮುಖ ಲಕ್ಷಣಗಳೇನು ಅಂತ ನೋಡೋದಾದ್ರೆ, ಶಬ್ದ ಕೇಳಿಸುವಲ್ಲಿ ತೊಂದರೆಯಾಗಲಿದೆ. ಕಿವಿಯಲ್ಲಿ ಗುಯ್ಗುಟ್ಟುವುದು, ಶಬ್ದ ಅರ್ಥ ಮಾಡಿಕೊಳ್ಳಲು ತೊಂದರೆಯಾಗುತ್ತದೆ. ಕಿವಿಯಲ್ಲಿ ನೋವು ಅಥವಾ ಸೋರುವಿಕೆ ಬರುತ್ತದೆ. ಜನರು ಮಾತನಾಡೋದನ್ನ ಗ್ರಹಿಸಲು ಸಾಧ್ಯವಾಗದೇ ಇರುವುದು. ಇನ್ನು ಹೆಡ್ಫೋನ್, ಇಯರ್ಬಡ್ಸ್ ಬಳಕೆಯ ಬಗ್ಗೆ ಆರೋಗ್ಯ ಇಲಾಖೆ ಕೆಲವೊಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಹೆಡ್ಫೋನ್, ಇಯರ್ಬಡ್ಸ್ಗಳ ಡಿಸಿಬಲ್ ಅನ್ನ ಕಡಿಮೆ ಮಾಡಿ ಆಲಿಸಬೇಕು. ಸೂಕ್ತವಾದ ಚಿಕಿತ್ಸೆ ಪಡೆಯಬೇಕು. 2 ಗಂಟೆಗಿಂತ ಕಡಿಮೆ ಬ್ಲೂಟೂತ್ ಬಳಸಬೇಕು. ಒಟ್ನಲ್ಲಿ ಯುವ ಜನತೆ ಇಯರ್ಫೋನ್, ಇಯರ್ಬಡ್ಸ್, ಬ್ಲೂಟೂತ್ಗಳನ್ನ ಬಳಸೋದು ಆದಷ್ಟು ಕಡಿಮೆ ಮಾಡಬೇಕು. ಇಲ್ಲದಿದ್ರೆ ಕಿವುಡುತನ ಉಂಟಾಗಬಹುದು. ಎಚ್ಚರ ವಹಿಸಿ. ಹಂಸ ಶ್ಯಾಮಲ, ನ್ಯೂಸ್ 18.